ಅಗತೀರ್ಥ ಗ್ರಾಮದ ನೀರಿನ ಸಮಸ್ಯೆಗೆ ಯಾದಗಿರಿ ಸಿಒಯಿಂದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. 24 ಗಂಟೆ ಒಳಗಾಗಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಯಾದಗಿರಿ ಸಿಒಯಿಂದ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ನೀರಿಗಾಗಿ ಸಮಸ್ಯೆ ಮತ್ತು ನೀರಿಗಾಗಿ ಹಾಹಾಕಾರ ಎಂಬ ಶೀರ್ಷಿಕೆಯಿಂದ ಮಾಡಿದ ಸುದ್ದಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಯಾದಗಿರಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ವರ್ಡಿಯಾಗೆ ಮುತ್ತಿಗೆ ಹಾಕಿ ವಾಗ್ವಾದ ನಡೆಸಿದ್ದಾರೆ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. 24 ಗಂಟೆ ಒಳಗೆ ಸಮಸ್ಯೆ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಯಾದಗಿರಿ ಸಿಒ ಲವೀಶ್ ವರ್ಡಿಯಾ ತಿಳಿಸಿದ್ದಾರೆ. 24 ಗಂಟೆಗಳಲ್ಲಿ ಸಮಸ್ಯೆಗೆ ಪರಿಹಾರ ಬಗೆಹರಿಸುತ್ತೆ ಎಂದು ಮಾತು ಕೊಟ್ಟದ ಅಧಿಕಾರಿ ಯಾದಗಿರಿ ಸಿಒ ಲವೀಶ್ ವರ್ಡಿಯಾ ನಂತರ ಮನೆಯ ನಲ್ಲಿಯನ್ನು ವೀಕ್ಷಣೆ ಮಾಡಿ 24 ಗಂಟೆಗಳಲ್ಲಿ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ತಿಳಿಸಿದ್ದಾರೆ. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಹೋದ್ಸಲ ಕೂಡ ಅಲ್ಲಿಂದ ಪೈಪ್ ಲೈನ್ ಮಾಡಿದ್ವಿ. ಎಲ್ಲಿ ಮಾಡಿದ್ರಿ ಸರ್? ಅಲ್ಲಿ ಕೆನಲ್ ಇಂದ ಸರ್ ಅಲ್ಲಿಂದ ಪೈಪ್ ಲೈನ್ ಮಾಡಿದೀವಿ ಅಂತ ಹೇಳಿದ್ರೆ ಸರ್ ಶಾಶ್ವತ ಪರಿಹಾರ ಕೊಡೋದು ಯಾವಾಗ ಮಾಡಿದ್ವಿಲ್ಲ. ನೀರ್ ಬಂದ್ರಿ ಅದನ್ನು ಒಂಡ್ ನೀರ್ ಬರಕಂತ ಪಿಡಿಒ ಸರ್ ಗಮನ ಅದನ್ನು ಮಾಡಿದ್ವಿ. ಇಲ್ಲಿ ಮರ ಮಾಕ್ಸಂದಿ ಸ್ಕೂಲ್ಗೆ ಮರ ಮಾಕ್ಸಿದ್ವಿ. ಆ ಸ್ಕೂಲಿಂದ ಅದು ನಿಮ್ ಕರ್ತವ್ಯ ಸರ್. ಮೂಲಭೂತ ಸೌಕರ್ಯಗಳ ನಮ್ಮ ಅಕ್ಕ ಐತಿ ಸರ್. ಅದು ಮಾಡಿಲ್ಲ ಅಂತಿರಲ್ಲ. 2 ತಿಂಗಳಿಗೆ ಸರ್. ಈಗ ಆಮೇಲೆ ಇದನ್ನ ತಕ್ಷಣ ಹೇಳಿದ ತಕ್ಷಣನೇ ಒಂದು ಹೊಸ ಬೋರ್ವೆಲ್ ಇಂಟ್ರೋನೆ ಸರ್ಚ್ ಮಾಡಿಸಿ ಪೈಪ್ ಲೈನ್ ವರ್ಕ್ ಮಾಡಿದ್ವಿ. ಅದಕ್ಕೆ ಇದಾಯ್ತು ಸರ್, ಸಕ್ಸಸ್ ಆಯ್ತ್ರಿ. ಅಲ್ಲಿ ಮತ್ತೆ ಈಗ ಸಕ್ಸಸ್ ಆಗ್ತದಲ್ಲ. ಇಲ್ರಿ ಸರ್, ಬರೀ ನೀವು ಹೇಳಿ ನಾವು ನ್ಯೂಸ್ ಮಾಡಿ 15 ದಿನ ಆಯ್ತು ಸರ್. ನಿಮ್ ಗಮನಕ್ಕೆ ನ್ಯೂಸ್ ಮಾಡಿಂದ ಅಧಿಕಾರಿಗಳು ಸಂಡೇ ಇದ್ರು ಬಂದಾರ ಸರ್. ಅವ್ರ ನ್ಯೂಸ್ ಮಾಡಿಂದ ಬರ್ತಾರ ಅಗ್ತದ ಗ್ರಾಮಕ್ಕಂದ್ರ ಇಲ್ಲಿ ಜನಗಳ ಪರಿಸ್ಥಿತಿ ಏನ್ ಸರ್? ಎಲ್ಲರೂ ಮೋಟರ್ ಹಚ್ಚಿದ್ರೆ ಮುಂದೆ ನೀರ್ ಹೇಗೆ ಹೋಗುತ್ತೆ ಹೇಳಿ? ಪ್ರೆಷರೇ ಸಿಗಲ್ಲ ಮುಂದೆ. ಆ ಮೋಟರ್ ಹಚ್ಚಿದ್ರೆ ನೀರ್ ಜಗ್ಗಂಗಿಲ್ಲ ಸರ್. ಒಂದ್ ಕೊಡ ತುಂಬಲ್ರಿ. ಅಲ್ಲಲ್ಲ, ಅಲ್ಲಿ ಅವ್ರು ಮೋಟರ್ ಹಚ್ಚಿದ್ರೆ ಇಲ್ಲಿ ತನಕ ಬರಲ್ಲ. ಅವರೇ ಮೋಟರ್ ತೆಗಿಬೇಕಲ್ಲ, ಎಲ್ಲ ತೆಗೆದ ನೀರ್ ಯಾವಾಗ ಬರ್ತದೆ ಅಮ್ಮ? ರಾತ್ರಿ ಬಾಳ ಅಂದ್ರೆ 4 ಕೊಡ ಬರ್ತದೆ. 12 ಗಂಟೆ 2 ಗಂಟೆ ಇಲ್ಲೇ ಐತ್ ನೋಡ್ರಿ. ಇಲ್ಲೇ ತುಂಬ್ತೀರಿ. ಈಗ ನೀರಿದೆ? ನೀರಿಲ್ರಿ, ಅದು ಕಾಲೇ ಬಂದಿದೆ. ಸರಿ ಪೈಪ್ ಅಲ್ಲ ಐತಿ. ನೀರೇ ಬಂದಿದೆ. ನಾರ್ದ ದಂಡ ಅಂದ್ರೆ ನೀರೇ ಇಲ್ರಿ. ಈಗ ಅಂತ ನೀರೇ ಇಲ್ಲ. ನಾವು ಕೆಲಸ ಮಾಡಿ ಕೊಡ್ತೀವಿ. ನಮ್ಗೇನು ಬೇಡ ಸರ್, ನಮ್ ಕೆಲಸ ಆಗ್ಬೇಕು. ನಮಗ್ ಕೆಲಸ ಬೇಕು. ನಮ್ಮ ಊರು ಅಭಿವೃದ್ಧಿ ಆಗ್ಬೇಕು, ನೀರ್ ಕಾಣ್ಬೇಕು ಫಸ್ಟ್ ಸರ್. ನಮ್ಗೇನು ಮೂಲಭೂತ ಸೌಕರ್ಯಗಳು ಬೇಕು ಸರ್. ನಮಗೆ ನೀವು ದುಡ್ಡು ಎಲ್ಲಿಂದ ಹಾಕ್ರಿ ಬಿಡ್ರಿ, ನಮ್ಗೇನು ನೀಡಿಲ್ಲ ಸರ್. ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮೂರಿಗೇನು ನೀರು ಕೇಳಕತ್ತೀವಿ ಸರ್. ನಮ್ಗೆ ನೀರು ಬೇಕಷ್ಟೇ. ನಮ್ಮ ಮನೆ ನೀರು ಕೊಟ್ಟು ಸಾಕು ಸರ್. ಮೋಟರ್ ಅದನ್ನ ತಗೊಂಡು ಇದಕ್ಕೆ ಹಾಕಿ ಇಲ್ಲೇ ಇರು. ಈಗ ನಾವು ವಾಪಸ್ ಬರ್ತೀವಿ ಮತ್ತೆ ಹೊಳ್ಳಿ ಬಂದು ಅದನ್ನು ನೀರು ಓಪನ್ ಮಾಡಿದ್ ನೋಡ್ಕೊಂಡೆ ಹೋಗ್ತೀವಿ. ಸರ್ ಇಲ್ಲಿ ಇರತ್ತನ ಹೋಗ್ಬೇಡ ನೀನು. ಸರ್ ಇವತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಟ್ಯಾಂಕರ್ ಮೂಲಕ ಆದ್ರೂ ನೀರು ಕೊಡಿ ಸರ್ ಅವರಿಗೆ ತಾತ್ಕಾಲಿಕವಾಗಿ. ಇಲ್ಲ ಸರ್, ಈಗ ಹೇಳಿದ ಮೇಲೆ ನಾವು 15 ದಿನ ಆಯ್ತು ಸರ್. ಅವರು ಈಗ ತಾತ್ಕಾಲಿಕ ಎಲ್ಲ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಸರ್. ಹೋಗ್ತಾರೆ, ಯಾರು ಕೆಲಸ ಮಾಡಕ್ ರೆಡಿ ಇಲ್ಲ. ಇವ್ರು ಹೇಳ್ತಾರೆ ಸರ್. ಆಮೇಲೆ ತಿರ್ಗಾ 2-3 ದಿನ ಇವ್ರು ಬರಲ್ಲ, ಅವರು ಬರಲ್ಲ. ಇಬ್ರಾಹಿಂ ಜೈಗೆ ಅವ್ರಿಗೂ ಫೋನ್ ಮಾಡ್ತೀವಿ ಸರ್, ಅವರು ರೆಸ್ಪಾನ್ಸ್ ಮಾಡಲ್ಲ. ಆಗಿದೆ ಅಂತ ಹೇಳ್ತಾರೆ ಸರ್. ಇವತ್ತು ನ್ಯೂಸ್ನವ್ರು ಕರ್ಸ್ಯಾರ ನೋಡ್ರಿ, ಕಂಪ್ಲೀಟ್ ಆಗಿದೆ, ನೀರು ಬರಕತ್ತ ಮನೆಗೆ ಅಂತ ಕಸ. ಯಾರು? ಇಬ್ರಾಹಿಂ. ಒಟ್ಟು ಸಿಬ್ಬಂದಿಗಳು ಸರ್. ನಮ್ಮೂರಿಗೆ ನೀರಿಲ್ಲ. ಈ ತರ ಮಿಸ್ಗೈಡ್ಲೈನ್ ಕೊಟ್ಟು ಯಾಕೆ ಜನರಿಗೆ ಇದು ಮಾಡ್ತೀರಿ ಸರ್? ಎಲ್ಲ ಖರ್ಚಾಗಿದೆ. ಈಗ ಫಸ್ಟ್ ಪೈಪ್ಲೈನ್ ಚಾಲೂ ಮಾಡಿಸಿ. ಟ್ಯಾಂಕರ್ ಬೇಕಾದ್ರೆ ಪೈಪ್ಲೈನ್ ಅವಶ್ಯಕತೆ ಇದಿಲ್ಲ. ಟ್ಯಾಂಕರ್ ಮೂಲಕನೇ ಸರ್ ನಮ್ಗೆ ಶಾಶ್ವತ ಪರಿಹಾರ ಬೇಕಲ್ಲ ಸರ್. ಶಾಶ್ವತ ನಾವು ಎಲ್ಲ ಜಲ್ದಾರೆ ಮಾಡ್ತಾ ಇದ್ದೀವಿ. ಅವಾಗ ಶಾಶ್ವತ ಪರಿಹಾರ ಆಗೇ ಆಗುತ್ತೆ. ಟ್ಯಾಂಕರ್ ಎಲ್ಲಿ ಇದೆಯಲ್ಲ, ಖಾಸಿಗೆ ಬೋರ್ವೆಲ್ ಟೆಂಪ್ರರಿ ಸೊಲ್ಯೂಷನ್ ಇರ್ತದೆ ಬೇಸಿಗೆ ಕಾಲ್ಗೆ. ಅದು ಶಾಶ್ವತ ಆಗಲ್ಲ. ನಮ್ದು ಮೇನ್ ಸೋರ್ಸ್ ಈಗ ಬೇಸಿಗೆ ಹೋದ್ಮೇಲೆ ಜುಲೈ ಕಮ್ಮಿ ಸರ್. ಅಂದ್ರೆ ಕಾಲಕ್ ಬರ್ ಸರ್. ಒಂದ್ ಕೊಡ ನೀರ್ ಬಂತಂದ್ರೆ ಇಷ್ಟು ಮಣ್ಣು ಬರುತ್ತೆ ಸರ್ ಕೊಡದಲ್ಲಿ. ಅಲ್ಲಿ ಒಂದು ಆರೋ ಪ್ಲಾಂಟ್ ಅದಲ್ಲ ಅದು ಬಂದ ಸರ್. ಅದು ಬಂದದ್ರ ಸ್ಕ್ರಾಪ್ ಬೋರೆ ಇಲ್ರಿ. ಅದು ಬೋರೆ ಇಲ್ಲ ಸರ್. ಅದು ಅಲ್ಲ, ಹೋದ್ಸಲ ಸ್ಟಾರ್ಟ್ ಇತ್ತು, ಓನ್ಲಿ KV ಕಲೆಕ್ಷನ್ ಇದ್ದಿಲ್ಲ. ನಾನು AW ಹೇಳಿದ್ದೆ. ಇಲ್ಲ ಇಲ್ರಿ, ಬಂದೈತಿ ಇತ್ರಿ. ಇದು ಬಾಳ ದಿನ ಐತ್ರಿ ಸರ್. ಇದು ಬಗ್ಗೆನೇ ಇರಲ್ರಿ. ಹೆಣ್ಮಕ್ಳು ಬೇರೆ ಹೋಗಿ ನೀರ್ ಹೋಗ್ತಾರೆ, ಅವ್ರು ಇದ್ರ ಬೈದ್ ಹೆಣ್ಮಕ್ಳಿಗೆ ಒಳಗೆ ಕಳಿಸ್ತಾರೆ. ಬೈಯದಲ್ರಿ, ಹೊಡೆದ ಕಳ್ಸರ್ ಕಳ್ಸಾಕತ್ತಾರ. ಹಂಗ ನಿಮ್ ಬರೋ ಸ್ವಲ್ಪ ಇಲ್ಲ ಸರ್, ಇಲ್ಲಿ ಇಲ್ಲ ಸರ್. ಸರ್ಕಾರಿ ಮುಂಚೆ ಸೋರ್ಸ್ ಏನಿತ್ತು? ಸೋರ್ಸ್ ಅದೇ ಸರ್, ಅಗ್ನಿಯಿಂದ ಅದು ನೀರೇ ಬಂದಾಗ ಸರ್. ಅದು ಟೋಟಲ್ ಬಂದ್ ಆಗಿದೆ. ಮಳೆ ಬಂದ ಮೇಲೆ ಚಾಲು ಆಗುತ್ತೆ. ಏನಿಲ್ಲ ಸರ್, ಕೆಂಪ್ ಮಣ್ಣು ಬರ್ತದೆ ನೋಡಿ ಸರ್. ಅವರೇ ನೋಡ್ಯಾರ ಸರ್. ಸರ್ ಇದು ಕೆನಲ್ದಾಗ ನೀರಿದ್ರೆ ಅದು ಸೋರ್ಸ್ ತಗೊಂಡ್ ಮತ್ತೆ ಬರ್ತದಲ್ಲ ನೀರು. ಕೆಂಪ್ ಮಣ್ಣು ಬರ್ತದೆ ಸರ್. ಸರ್ಕಾರಿ ಜಾಗ ಇದೆ ಸರ್. ಸರ್ಕಾರಿ ಜಾಗ ಐತಿ ಸರ್. ಇಲ್ಲಿ ಐತಿ, ಇಲ್ಲಿ ಸ್ಕೂಲ್ ಹತ್ರ ಇದೆ ಸರ್. ನಮ್ಮ ಊರಿಗೆ ಜಾಗ ಬೇಕಾದ್ರೆ ಕೊಡ್ತಾರೆ ಸರ್. ಊರಿಗೆ ನೀರು ಕೊಡ್ತಾರೆ ನಮ್ಮ ಊರಲ್ಲಿ. ನಿಮ್ಗೆ ಒಟ್ಟಿನಲ್ಲಿ ಬೋರ್ ಹಾಕಿ ಕೊಡ್ಬೇಕು ಸರ್.
ಅಲ್ಲಿ ನೀರ್ ಹಾಕಿದ್ರೆ ಸಪ್ ನೀರ್ ಬೀಳ್ತದೆ ಅಂತ ಹೇಳಿ ಅಲ್ಲಿಗೆ ಹಾಕ್ಸಿದ್ವಿ ಸರ್. ಅಲ್ಲೇ ನೋಡಿ ಸರ್, ಅಲ್ಲೇ ರಗಡ ಅದ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಎಲ್ಲಿ ಬೀಳ್ತಾ ಇಲ್ಲ ಅಲ್ಲಿ ಅದು ನಾವು ಜಿಯೋಲಾಜಿಸ್ಟ್ ಗೆ ಕರೆಸಿ ಪಾಯಿಂಟ್ ಚೆಕ್ ಮಾಡ್ತೀವಿ. ಇಲ್ಲಿ ರಿಪೋರ್ಟ್ ಪ್ರಕಾರ ಜಾಸ್ತಿ ಭಾವನೆ ಇದೆ, ಅಲ್ಲೇ ಹಾಕೋಣ. ಆದಷ್ಟು ಬೇಗ ಸರ್, ಯಾಕಂದ್ರೆ ಇದನ್ನೇ 15 ದಿನ ಹೋಗುತ್ತೆ ಸರ್. ಇದು ಇವತ್ತೇ ಸಾಲ್ವ್ ಮಾಡ್ತೀವಿ. ಇವತ್ತು ಮೋಟರ್ ಇಳಿಸ್ಬಿಡ ಸರಿ ಇಲ್ಲಿ ಇರ್ಬೇಕು ನೋಡು ಸರ್. ನೀವು ಮಾತಾಡ್ಬೇಕ್ರಿ, ನಾವೇನದ ಊರು ವತಿಯಿಂದ ಹೆಲ್ಪ್ ಮಾಡಕ್ ಮಾಡ್ತೀವಿ ಸರ್. ನಾವು 15 ದಿನ ತಿರುಗಿ ನೋಡಲ್ ಸರ್. ಇವತ್ತು ಹೇಳ್ತೀವಿ ಸರ್, 1 ತಿಂಗಳು ಸರ್ ನಾವು ಊರವ್ರಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ ಸರ್. 1 ತಿಂಗಳ ಕಡೆ ಕ್ಯಾರಿ ಎಲ್ಲಿ ಹೋಗ್ಬೇಡ ಪಂಚಾಯತ್ ನಾ ನೋಡ್ತೀನಿ. ಇದನ್ನ ಮುಗಿಸಿ 2 ದಿನ 3 ದಿನ ಇಲ್ಲೇ ಇರ್ಬೇಕಿದ್ರೆ ಇದನ್ನ ನಮ್ಮ ಊರನ್ನ ಯಾರೋ ಕೊಡೆ ಹಿಡ್ಕೊಂಡು ತಿರ್ಗಾಡಕತ್ತಿ ನಾವು 1 ತಿಂಗಳಾಯ್ತು. ಅಲ್ಲ ಈಗ ನೀವು ನಿಲ್ಬೇಕಿಲ್ಲ ಸೈಟ್ ಮೇಲೆ ಒಂದು ತಾಸು 2 ತಾಸು ನಿಂತು ಕಲೆಕ್ಷನ್ ಮಾಡಿಸಿ ಅವ್ರ ಹತ್ರ ಹೋಗಿ ಅವ್ರ ಗೌಡ್ರಿಗೆ ಹೇಳಿ ಅಲ್ಲಿ ನೀವು ಸಾಯಂಕಾಲ ನಿಲ್ಲೇ ಇಬ್ರು ಸೇರಿದ್ದು ನೋಡ್ಬಿಟ್ಟು ನೀವು ಲೋಕಲ್ ನಮಗೆ ಹೇಳ್ತೀರಿ ಆಗಿದೆ, ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ. ಆಯ್ತು, DCB ಕಲೆಕ್ಷನ್ ಹೇಳಿ, ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಆಗಿದೆ ಇಲ್ಲಿ? ಆಫೀಸ್ ರಿವ್ಯೂ ಮಾಡ್ತಾರ. ನೀರಿನ ಬಂಗಾರ ಸಿಕ್ಕರ್ ನೀರ್ ಸಿಗ್ಲಾರ್ದಂಗ ಆಗ್ಯದ. ಊರಾಗ 1 ಕಪ್ ನೀರ್ ಸಿಗೋದಿಲ್ಲ. ನೀವ್ 1 ಕಪ್ ನೀರ್ ಸಿಗೋದಿಲ್ಲ. ನಮ್ಮಂತಾರ ಗಾಡಿ ಗಮಟಿ ಇಲ್ದವ್ರು ನಾವ್ ಎಲ್ಲಿ ಹೋಗಿ ತಂದು ಕುಡಿಯಮ್ ನೀರ್ ಎಲ್ಲಿ ಗಾಡಿ ಪಾಡಿ ಇದ್ದವ್ರು ಬೇಲೂರ್ಗೆ ಹೋಗಿ ತಂದು ಕುಡಿತಾರೆ. ಗಾಡಿ ಪಾಡಿ ಇದ್ದವ್ರು ಬೇಲೂರ್ಗೆ ಹೋಗಿ ಕುಂಡೆ ಗಾಡಿ ಇಟ್ಕೊಂಡ್ ಹೋಗಿ ತರ್ತಾರ. ನಮ್ಮಂತ ಗಾಡಿಯಿಂದ ಹೋಗಿ ಎಲ್ಲಿ ತಂದು ಕುಡಿಯಮ್ರಿ ನಾವು. ನೀರಿನ ಬಾಳ ಪರಿಸ್ಥಿತಿ ಅದ ನಮ್ಮ. ಎಷ್ಟು ದಿನ ಆಯ್ತ್ರಿ ಈ ರೀತಿಯಾಗಿ? ಈಗ ಆಗೈತ್ರಿ, ಮತ್ತ ವರ್ಷ 2 ವರ್ಷ ಆಲಕ ಬತ್ರಿ. ವರ್ಷ 2 ವರ್ಷ ಆಲಕ ಬಂತ್ರಿ. ನೀರಿನ ಬಾಳ ತಿಪ್ಪಲ ಅದ್ರಿ. ನೀರಿನ ಮಾತ್ರ ಬಾಳ ತಿಪ್ಪಲ ಅದ್ ನೋಡ್ರಿ. ನಮ್ಮ ಊರಿಗೆ ಒಟ್ಟು ಓಟ್ ಹಾಕಾಗ ಕೈಕಾಲು ಹಿಡ್ಕೋತಾರ, ಓಟ್ ಹಾಕಸ್ಕೋತಾರ. ನಮ್ಗೆ ಏನು ಮಾಡಲ್ಲ. ಓಟ್ ಹಾಕದ ಬೇಡ, ನಮಗ ಏನು ಮಾಡಾರಲ್ಲ ಮಟೋರಲ್ಲ. ಆಟೆ ಆಚೆ ಪುರ್ತೆ ಬಂದ್ ಕೈಕಾಲು ಹಿಡ್ಕೊಂಡ್ ಓಟ್ ಹಾಕಸ್ಕೋತಾರ. ಅಗ್ನಿ ಪಂಚಾಯತಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಯಾದಗಿರಿ ಅವರು ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಹುಣಸಗಿ ಅವರು ಇವತ್ತು ಅಗ್ನಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಕ್ ಹೊರಟಿದ್ರು. ನಾವು ಅಗತೀರ್ಥ ಗ್ರಾಮದಿಂದ ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಸೇರಿ ನೀರಿನ ಸಮಸ್ಯೆ ಇದ್ದು ಸುಮಾರು 1 ತಿಂಗಳು 2 ತಿಂಗಳಿಂದ ನೀರಿನ ಸಮಸ್ಯೆ ಇತ್ತು. ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೂ ನಾವು ಅವ್ರ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿರಲಿಲ್ಲ. ನೀರಿನ ಸಮಸ್ಯೆ ಇದ್ದ ಕಾರಣ ನಾವು ಸ್ಥಳೀಯರೆಲ್ಲರೂ ಸೇರಿ ಆಮೇಲೆ ಬಿಂದಿಗೆ ಕೊಡಗಳು ತೊಗೊಂಡು ಗ್ರಾಮಸ್ಥರೆಲ್ಲರೂ ಅವ್ರ ವಾಹನಕ್ಕೆ ಒಂದು ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದೀವಿ. ಆಗ ಅಧಿಕಾರಿಗಳು ಏನಂತಂದ್ರೆ ನಾವು ಆದಷ್ಟು ಬೇಗ ಈ ನೀರಿನ ಸಮಸ್ಯೆನ ಬಗೆಹರಿಸ್ತೀವಿ, ಒಂದು 24 ಗಂಟೆ ಒಳಗಡೆ ಆಗಿ ಒಂದು ಭರವಸೆ ನೀಡಿದ್ದಾರೆ ನಮ್ಗೆ. ಅದಕ್ಕೆ ಒಂದು ವೇಳೆ ಬಗೆಹರಿಸದೇ ಇದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಸಿದ್ದಪ್ಪ ಬಿ ದೊಡ್ಡಮನಿ.